ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ವಾಯುದೇವರ ಸ್ತೋತ್ರಾತ್ಮಕವಾಗಿರತಕ್ಕಂಥ ವಾಯುದೇವರ ಅಪೂರ್ವವಾದ ಅಗಮ್ಯ ಮಹಿಮೆಯನ್ನು ತಿಳಿಸ್ತಕ್ಕಂಥ ಪದ್ಯ 6321000 ಶತಶ್ವಾಸ ಜಪಗಳ ಅಂತಕ್ಕಂಥ ಪದ್ಯ. ಈ ಪದ್ಯದಲ್ಲಿ ದಾಸರು ನಮಗೆ ಸ್ಪಷ್ಟ ಮಾಡ್ತಾ ಇರೋದು ವಾಯುದೇವರು ಮಾಡತಕ್ಕಂಥ ಭಗವಂತನ ಸೇವಾ ರೂಪವಾದ ಜೀವಿಗಳ ಜೀವನಕ್ಕೆ ಕಾರಣೀಭೂತವಾಗಿರತಕ್ಕಂಥ ಕಾರ್ಯವನ್ನು ಹೇಳ್ತಾರೆ. ಇವರು ಪ್ರತಿ ಜೀವಿಯಲ್ಲಿ ತ್ರಿವಿಧ ಜೀವರಲ್ಲಿ ಒಬ್ಬರಲ್ಲ, ಸಾತ್ವಿಕರು, ರಾಜಸರು, ತಾಮಸರು, ಯಾರ ಮೇಲೂ ಕೂಡ ಅವರಿಗೆ ದ್ವೇಷ ಇಲ್ಲ. ದ್ವೇಷ ಇಲ್ಲದಲೇ ತ್ರಿವಿಧ ಜೀವರೊಳಗೆ ನಿಂತುಕೊಂಡು ಪ್ರತಿನಿತ್ಯದಲ್ಲಿ 21,600 ಹಂಸ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಇದು ಒಂದು ಅಪೂರ್ವವಾದ ಚಿಂತನೆ ನೋಡ್ರಿ. ನಿಜವಾಗಿ ಒಳಗಡೆ ಇವತ್ತಿನ ಒಂದು ಹುಡುಗರನ್ನ ಕೇಳ್ರಿ ನೀವು. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಗೆ ಬಾನಿಸರಾಗಿರ್ತಕ್ಕಂಥ, ಅದನ್ನು ನಂಬತಕ್ಕಂಥ, ಮತ್ತು ಸ್ವಲ್ಪ ಕ್ರಿಶ್ಚಿಯನ್ ಬೈಬಲಲ್ಲಿ ಹೇಳೋದಾದರೆ ಕರೆಕ್ಟ್, ಖುರಾನ್ನಲ್ಲಿ ಹೇಳೋದಾದರೆ ಏನು ಮಾತಾಡಲ್ಲ. ಆದರೆ ನಮ್ಮ ರಾಮಾಯಣ, ನಮ್ಮ ಭಾರತ, ನಮ್ಮ ಪುರಾಣಗಳು, ನಮ್ಮ ಶ್ರುತಿಗಳು, ನಮ್ಮ ಸ್ಮೃತಿಗಳಲ್ಲಿ ಇದು ಹೇಳಿದ್ದಾರೆ ಅಂದರೆ ಅದರ ಪ್ರಶ್ನೆ ಮಾಡುವವರಿದ್ದ ಅದೇನದು, ಅದು ಕರೆಕ್ಟಾ, ಅದರ ಸುಳ್ಳು, ಹೀಗೆಲ್ಲ ಹೇಳ್ತಕ್ಕಂಥವ್ರು ನಮ್ಮವರೇ ಇದನ್ನು ಮಾಡ್ತಾರೆ. ಅಂಥವರಿಗೆ ಒಂದು ಚಿಂತನೆ ನನ್ನ ಅಭಿಪ್ರಾಯದಲ್ಲಿ, ನಿಜವಾಗಿ ನಮ್ಮ ದೇಹದೊಳಗೆ ಶ್ವಾಸೋಚ್ಛ್ವಾಸ ನಡೀತಾ ಇರೋದು ನಮ್ಮ ಅನುಭವ ಆಯಿತು. ನಾವು ಉಸಿರು ಬಿಡ್ತೀವಿ, ಉಸಿರು ತೊಗೊತಾ ಇದ್ದೀವಿ, ಅದು ಯಾದೃಚ್ಛಿಕವಾಗಿ ಆಟೋಮೆಟಿಕ್ಕಾಗಿ ನಾನು ಮನಸ್ಸಲ್ಲಿ ಅಂದುಕೊಂಡು ಉಸಿರು ಬಿಡಬೇಕು, ಉಸಿರು ಎಳ್ಕೋಬೇಕು ಅಂತಕೊಂಡು ಯಾರು ಮಾಡ್ತಾ ಇಲ್ಲ. ಅದು ತನ್ನಷ್ಟು ತಾನಕ್ಕೆ ಆ್ಯಕ್ಚುವಲ್ಲಾಗಿ ಒಳಗೆ ನಡೆದು ಹೋಗ್ತದೆ. ಇದು ಹೆಂಗೆ ನಡೀತದೋ ನಮಗೆ ಅರ್ಥ ಆಗಲ್ಲ. ನಮ್ಮ ಪ್ರಯತ್ನ ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ತಕ್ಕಂತೆ ಭಗವಂತ ದೇಹದ ನಿರ್ಮಾಣ ಮಾಡಿದ್ದಾನೆ. ಒಳಗೆ ಧಮನಿಗಳನ್ನಿಟ್ಟಿದ್ದಾನೆ, ನರಮಂಡಲಗಳನ್ನಿಟ್ಟಿದ್ದಾನೆ, ಸಪ್ತ ಧಾತುಗಳನ್ನಿಟ್ಟಿದ್ದಾನೆ. ಅವು ಒಂದಕ್ಕೊಂದು ಕನೆಕ್ಷನ್ ಹೊಂದಿ ಅವು ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಯಾವಾಗೋ ಮಿಷನ್ ಚಾಲು ಮಾಡಿದ್ದಾನೆ. ಆ ಮಿಷನ್ ಚಾಲುವಾಗಿದ್ದು ಯಾವಾಗ ಆಫ್ ಆಗ್ತದೋ ಗೊತ್ತಿಲ್ಲ, ಅದು ಹೋಗ್ತಾನೇ ಅದ. ಸೊ ಶ್ವಾಸೋಚ್ಛ್ವಾಸ ಎಂಬುದು ನಮ್ಮ ಅನುಭವ, ಪ್ರತಿ ಜೀವಿಯ ಅನುಭವದಲ್ಲಿರತಕ್ಕಂಥದ್ದು. ಇದೇನು ನಮ್ಗೆ ಗೊತ್ತಿಲ್ಲ ರೀ ಶ್ವಾಸೋಚ್ಛ್ವಾಸ, ಆದರೆ ಅದನ್ನು ವಾಯುದೇವರು ಮಾಡ್ತಾ ಇದ್ದಾರೆ ಅಂತಂಬ ಚಿಂತನೆ ಕೊಡ್ತಾರೆ. ವಾಯುದೇವರು ಮಾಡ್ತಾ ಇದ್ದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ. ನಿಜವಾಗಿ ಕೂಡ ಪುರಾಣಗಳು ಹೇಳ್ತಾವೆ, ಶ್ರುತಿಗಳು ಹೇಳ್ತಾ ಇದ್ದಾವೆ, ಸ್ಮೃತಿಗಳು ಹೇಳ್ತಾ ಇದ್ದಾವೆ. ಎಲ್ಲದಕ್ಕಿಂತ ಮಿಗಿಲಾಗಿ ದೊಡ್ಡವರು, ನಮ್ಮ ಹಿರಿಯರು, ನಮ್ಮ ಪ್ರಾಚೀನರು ನಿಸ್ವಾರ್ಥ ಜೀವನ ಮಾಡಿರ್ತಕ್ಕಂಥ, ಯಾರಿಂದೂ ಯಾವ ಅಪೇಕ್ಷೆ ಇಲ್ಲದಲೇ ನನಗೆ ಕೀರ್ತಿ ಬರಬೇಕು ಅಥವಾ ದುಡ್ಡು ಬರಬೇಕು ಎಂಬ ಆಲೋಚನೆಗಳಿಲ್ಲದೆ ಭಗವತ್ ತತ್ವವನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥವ್ರು ಇದ್ದಾರಲ್ಲ, ನಿಜವಾದ ಆಪ್ತರು, ನಿಜವಾದ ಬಂಧುಗಳವರು, ಋಷಿಗಳು. ಇವರೆಲ್ಲರೂ ಹೇಳ್ತಾರೆ ಆ ಶ್ವಾಸೋಚ್ಛ್ವಾಸ ಕಾರ್ಯ ಅದಲ್ಲ, ಅದನ್ನು ವಾಯುದೇವರು ಮಾಡ್ತಾ ಇದ್ದಾರೆ. ಅದು ವಾಯು, ಇಷ್ಟು ಮಾತ್ರ ಸತ್ಯ. ಅದರಲ್ಲಿ ಏನು ಆಲೋಚನೆ ಮಾಡಬೇಕಾಗಿಲ್ಲ. ಗಾಳಿ ಬಿಡುವ ಗಾಳಿ ಆಗಲಿ, ಒಳಗೆ ತಗೊಳ್ತಕ್ಕಂಥ ಗಾಳಿ ಆಗಲಿ, ಅದು ವಾಯು ರೂಪದಲ್ಲೇ ಇರ್ತದೆ. ಈ ವಾಯು ರೂಪದಲ್ಲಿರ್ತಕ್ಕಂಥ ಈ ಗಾಳಿಯನ್ನು ಹೊರಗೆ ಎಳುತ್ತಾ ಹೊರಗೆ ಬಿಡ್ತಾ ಇರೋರು ಯಾರೇ ಅಂದರೆ, ಅದನ್ನು ಮಾಡುವವರು ಯಾರು ಅಂದರೆ ವಾಯುದೇವರು ಅಂಥೇಳಿ. ಇದನ್ನ ಏನಂತಾರೆ, ಏನು ಬಿಡ್ರಿ, ಅದನ್ನು ನಮಗೇನು ಗೊತ್ತು, ಕರೆ ಯಾರಿದ್ದಾರೆ ಒಳಗೆ ಇದ್ದಾನೆ, ವಾಯುದೇವರಿದ್ದಾರೆ, ಇದು ಮಾಡ್ತಾರೆ. ಬೇಡ, ನೀನು ನಂಬಬೇಡ, ಅದನ್ನು ಬಿಟ್ಬಿಡು. ಅದರ ಆಶ್ಚರ್ಯಕರವಾದ ಸಂಗತಿ ಏನು ಗೊತ್ತನಾ, ಆ ವಾಯುದೇವರು ಈ ಶ್ವಾಸೋಚ್ಛ್ವಾಸವನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಂದಾಗ ಹಂಸ ಸೋಹಂ ಸ್ವಾಹ ಹಂ ನೋಡಿ, ಉಸಿರು ಬಿಡೋಕ್ಕಲ್ಲ ಸೋ ಹಾಂ, ಮತ್ತು ಅಂದರೆ ಒಂದು ಸಲ ಗಾಳಿ ಎಳ್ಕೊಂಬಕಲ್ಗ ಒಳ ಬಿಡೋಕ್ಕಲ್ಗ ಹಮ್ ಅಂಬೋದರಿಂದ ಬಿಡ್ತೀವಿ, ಹಂಸ ಸೋಹಂ ಅಂಬೋದರಿಂದ ಎಳ್ಕೋತೀವಿ, ಮತ್ತು ಹಮ್ ಅಂಬೋದನ್ನು ಬಿಡ್ತೀವಿ. ಅದು ನಾವು ಕೂತ್ಕೊಂಡು ನಿಧಾನವಾಗಿ ಆಲೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಅದೊಂದು ಮಂತ್ರ ಇದ್ದಾಗದ. ಬಿಡೋದು ಹಮ್, ಎಳ್ಕೊಂಬೋದು ಸೋ. ಟ್ರೈ ಮಾಡಬೇಕು, ನಾವೇ ಕೂತ್ಕೊಂಡು ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಹೊಂದಿ ನಾವು ಗಾಳಿಯನ್ನು ಬಿಡುವಾಗ ಏನು ಸೌಂಡ್ ಬರ್ತದೆ, ಅದೇ ಹಾಗೆ ಓಂ ಅಂತದಲ್ಲ, ಆ ಓಂಕಾರ ಉಚ್ಚಾರ ಮಾಡುವಾಗ ಎಲ್ಲೆಲ್ಲಿ ಪ್ರೆಸ್ ಆಗ್ತದೆ, ಅದು ಯಾವ ಶಬ್ದ ಅಕ್ಷರಗಳಿಂದ ಕೂಡಿದಂಥ ನಾವು ಸ್ವಲ್ಪ ಏಕಾಗ್ರತೆಯನ್ನು ಹೊಂದಿ ಮಾಡಿದರೆ ಓಂ ನೋಡಿರಿ,
ಅದು ಓಂ ಆಯಿತು. ಆ ಓಂ ಅದನ್ನೇ ಹೇಳಿತು ಉಪನಿಷತ್ತು. ಅಕಾರ ಉಕಾರ ಮಕಾರ ಯತಿ ತಾನೇಕಧಾ ಸಮಭವತ್ತದೇತದೋಮಿತಿ. ಅಕಾರ ಉಕಾರ ಇವು ಮೂರು ಸೇರಿದರೆ ಓಂಕಾರ ಆಯಿತು. ಅದನ್ನು ಒಬ್ಬರು ಹೇಳಬೇಕಾಗಿಲ್ಲ, ಇದು ಸುಳ್ಳು ಅಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ, ನಮಗದು ಅನುಭವ ಬರ್ತದೆ. ಸ್ವಲ್ಪ ನಿಧಾನವಾಗಿ ಅದನ್ನು ಉಚ್ಚಾರ ಮಾಡಿದರೆ ಓಂ ಓಂ ಅಂದರೆ ಮೊಟ್ಟ ಮೊದಲು ಆ ಬರ್ತದೆ, ಅದು ಆದಕೊಳ್ಳೆ ಊ ಬರ್ತದೆ, ಮ ಬರ್ತದೆ. ಅಕಾರ ಉಕಾರ ಮಕಾರಗಳು ನಮಗೆ ತಿಳಿಯದಲೇ ಆ ಓಂಕಾರದ ರೂಪದಲ್ಲಿ ಹೊರಗೆ ಬರ್ತವೆ. ಆ ಮೂರರ ಸಮ್ಮೇಳನ ಜೋಡಣೆಯೇ ಓಂಕಾರ ಆಗಿದೆ. ಇದು ಸ್ಪಷ್ಟ. ಅದೇ ಪ್ರಕಾರ ಹಂಸ ಸೋಹಂ, ಇದು ಉಸಿರು ಬಿಡುವುದು, ತೆಗೆದುಕೊಳ್ಳುವುದು ಮತ್ತು ಬಿಡುವುದು, ಈ ಮೂರರ ವಿಧಾನದಲ್ಲಿ ಹಂಸ ಸೋಹಂ ಎಂಬುದು ನಮಗೆ ಅಕ್ಷರ ವ್ಯಕ್ತ ಆಗ್ತದೆ. ಶಬ್ದಗಳು ನಮ್ಮ ಕಿವಿ ಕೇಳಿಸ್ತವೆ, ಅದನ್ನು ನೋಡಬೇಕು, ದೃಷ್ಟಿ ಇಡಬೇಕು, ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಇದನ್ನು ನಮ್ಮವ್ರು ಹೇಳಿದರು, ಇದು ಒಂದು ಮಂತ್ರಯ ಅಂತಂದರು. ಈ ಚಿಂತನೆ ಯಾಕೆ? ನೀನು ಮಾನವ ದಾನವನಾಗಬಾರ್ದು. ಮಾನವನಾಗಬೇಕಾದರೆ ಇಂಥ ಚಿಂತನೆಗಳನ್ನು ಒಳ್ಳೆ ಚಿಂತನೆ ಮಾಡಿ. ನೀನು ಏನು ನೋಡ್ತಿ, ನೀ ಏನು ಕೇಳ್ತಿ, ನೀನು ಏನು ಉಸಿರಾಡ್ತಿ, ಅದನ್ನು ಕೂಡ ಒಂದು ಮಂತ್ರ, ಒಂದು ಭಗವಂತನ ರೂಪ ನೋಡ್ತಾ ಇದ್ದೀನಿ ಎಂಬ ಚಿಂತನೆ ಮಾಡಿದಾಗ ದೇವರಿದ್ದಾನೋ ಬಿಟ್ಟಾನೋ ಅದನ್ನು ಬಿಟ್ಬಿಡೋಣ. ಸಾಮಾನ್ಯವಾಗಿ ಇಂಥ ಆಲೋಚನೆ ನಮಗೆ ಬಂದಾಗ ಏನಾಗ್ತಾ ಗೊತ್ತಾ, ಮಾನವ ಮೃಗ ಆಗೋಲ್ಲ, ಮಾನವನಾಗ್ತಾನೆ. ಯಾಕಂದರೆ ಒಳ್ಳೆಯ ಆಲೋಚನೆ ಇದು. ನಾನು ನೋಡ್ತಾ ಇರುವ ವಸ್ತುಗಳಲ್ಲೆಲ್ಲ ಭಗವಂತ ಇದ್ದಾನೆ ಅಂದಾಗ, ಎಲ್ಲರಲ್ಲಿ ಭಗವಂತ ಕಂಡಾಗ ಯಾರಲ್ಲೂ ನಿನಗೆ ದ್ವೇಷ ಅಸೂಯ ಇವೆಲ್ಲ ಬರುವುದಿಲ್ಲ. ಯಾರನ್ನು ಬೈಬೇಕು ಅನ್ಸಲ್ಲ, ಯಾಕಂದರೆ ಎಲ್ಲರಲ್ಲಿ ಭಗವಂತನ ನೋಡ್ತಾ ಇದ್ದಾನೆ. ಸೊ ಏನೇನು ನಮ್ಮ ಜೀವನದಲ್ಲಿ ಕರ್ಮಗಳನ್ನು ಮಾಡ್ತೀವಿ, ನಾವು ಏನೇನು ನೋಡ್ತೀವಿ, ಏನೇನು ಕೇಳ್ತೀವಿ, ಏನೇನು ತಿಂತೀವಿ, ಏನೇನು ಆಡ್ತೀವಿ, ಎಲ್ಲವನ್ನು ಕೊನೆಗೆ ಉಸಿರಾಟ. ಆ ಉಸಿರಾಟ ಕೂಡ ಒಂದು ಭಗವಂತನ ಮಂತ್ರ ಎನ್ನುವ ಚಿಂತನೆ ನಿಂಗೆ ಬಂದಾಗ ನಿನ್ನ ಜೀವನ ಎಷ್ಟು ದೊಡ್ಡದಾಗ್ತದೆ ಗೊತ್ತನ. ನೀನು ಎಷ್ಟು ವ್ಯಕ್ತಿತ್ವ ಬೆಳೆಸ್ಕೊಂಡಾಗ್ತಿ. ನಿನಗೆ ಕೆಟ್ಟದು ಎಂಬ ಆಲೋಚನೆ ಬರೋದಿಲ್ಲ. ನಿನಗೆ ಕೆಟ್ಟದು ಎಂಬ ಆಲೋಚನೆ ನಿನಗೆ ಯಾವಾಗ ಬಂದಿಲ್ಲ, ಆಗ ನೀನು ಒಳ್ಳೆಯವನೇ ಆಗ್ತೀಯ ಹೊರತಾಗಿ ಕೆಟ್ಟವನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಚಿಂತನೆ ಕೊಳ್ಳಕ್ಕಾಗಿ ಉಪನಿಷತ್ತುಗಳು, ಪುರಾಣಗಳು ನಿನ್ನ ಉಸಿರಾಟ ಏನದಲ್ಲ, ಅದು ಬರೀ ಒಂದು ಗಾಳಿಯನ್ನು ಒಳಗೆಳಕೊಂಡು ಒಳಗೆ ಹೊರಗೆ ಬಿಡತಕ್ಕಂಥ ತಿತ್ತಿ ಅಂತಾರೆ. ತಿತ್ತಿ ಅಂದರೆ ಇವಾಗೆಲ್ಲ ಫ್ಯಾನ್ಗಳು ಇವೆಲ್ಲ ಮಾಡಿಬಿಟ್ಟಿದ್ದಾರೆ. ಆ ಹಳೆಯ ಕಾಲದಲ್ಲಿ ಕೊಲಿಮೆ ಅಂತ ಇರ್ತಿತ್ತು. ಅಂದರೆ ಕೆಬ್ಬಣದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬೆಂಕಿಯನ್ನು ಹಾಕಿ, ಇಡ್ಲಿಗಳನ್ನು ಹಾಕಿ ಅದಕ್ಕೆ ಗಾಳಿ ಬರುವಾಗ ಹುಸ್ ಹುಸ್ ಅಂತ ಹೊಡಿತಾ ಇದ್ರು. ಅದರ ಒಂದು ಚೀಲ, ಚರ್ಮದ ಚೀಲ ಮಾಡಿಕೊಂಡು ಅದನ್ನು ಹೀಗೆ ಅಂದಾಗೆಲ್ಲ ಗಾಳಿ ಹೋಗ್ತದೆ, ಮತ್ತು ತಕ್ಕೊಂಡಾಗ ಮತ್ತೆ ಗಾಳಿ ಬರ್ತದೆ. ಇದನ್ನು ಮಾಡ್ತಾಯಿದ್ರು ಇದನ್ನು. ಸೊ ಆ ಚರ್ಮದಂತೆ ಆಗಬಾರ್ದು ನಮ್ಮ ಜೀವನ. ನಾವು ಕೂಡ ಆ ಚರ್ಮದ ಚೀಲದಂತೆ ಗಾಳಿಯನ್ನು ತಗೊಳ್ತೀವಿ, ಗಾಳಿಯನ್ನು ಬಿಡ್ತೀವಿ. ಸೊ ನಾವು ಚರ್ಮದ ಚೀಲ ಆಗಬಾರ್ದು. ನಾವು ಮಾನವರು, ಅದು ಜಡ. ನಾವು ಮಾನವರು, ನಮಗೆ ಆಲೋಚನೆ ಇದೆ, ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡಿದ್ದಾನೆ, ಮಾತಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಈ ಚಿಂತನೆ ಮಾಡಿದ್ರೆ ಅವು ಮಾಡೋದಿಲ್ಲ. ಯಾಕೆ? ಅವು ಉಸಿರಾಡ್ತಾ ಇರ್ತವೆ. ಆ ಉಸಿರಾಡುವ ನಾಯಿ ಆಗಲಿ, ನರಿ ಆಗಲಿ, ಆಕಳಾಗಲಿ, ಯಾವುದಕ್ಕೂ ಕೂಡ ಇದು ಭಗವಂತ ಇದ್ದು ಒಳಗೆ ವಾಯುದೇವರು ಇದ್ದು ಮಾಡಿಸ್ತಾ ಇದ್ದಾನೆ. ನಾನು ಉಸಿರು ಬಿಡುವುದು, ಉಸಿರು ತೆಗೆದುಕೊಳ್ಳುವುದು ಒಂದು ಮಂತ್ರ. ಅದರ ಸ್ವರೂಪ ಹಂಸ ಸೋಹಂ ಸ್ವಾಹ ಅಂಥೇಳಿ ಇದು ಅವಕ್ಕೆ ಚಿಂತನೆ ಬರೋದಿಲ್ಲ. ಅದು ಹೋಗ್ತಾ ಇರ್ತವೆ, ಅದು ಬರೀ ಊಟ ಮಾಡ್ತವೆ, ತಿಂತವೆ, ಮಲ್ಕೋತವೆ, ಸಂತತಿ. ನಿನ್ನ ಮಾನವ, ನಿಂಗೆ ಮನಸ್ಸು ಕೊಟ್ಟಿದ್ದಾನೆ ಭಗವಂತ, ನಿಂಗೆ ಬುದ್ಧಿ ಕೊಟ್ಟಿದ್ದಾನೆ, ಆಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದ ಕಾರಣ ಏನು ಮಾಡಿ ಗೊತ್ತಾ, ಎಲ್ಲವನ್ನು ಒಳ್ಳೆಯದಾಗಿ ಚಿಂತನೆ ಮಾಡು. ಒಳ್ಳೆಯದಾಗಿ ಚಿಂತನೆ ಮಾಡಿದರೆ ಒಳ್ಳೆಯವನಾಗ್ತೀಯ, ಕೆಟ್ಟದಾಗಿ ಚಿಂತನೆ ಮಾಡಿದಾಗ ಕೆಟ್ಟದಾಗ್ತೀಯ. ನೀನು ಗುಡಿಗೆ ಹೋಗತಕ್ಕಂಥ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು ಗುಡಿಗೆ ಹೋಗ್ತಾ ಇರ್ತಾರೆ. ಅವರೆಲ್ಲ ಹೊರೋಡ್ನಲ್ಲಿ ಹೋಗ್ತಾರೆ. ಹೋಗುವ ಅವರನ್ನು ನೀನು ಒಳ್ಳೆಯದಾಗಿ ಚಿಂತನೆ ಮಾಡಿದೆ ಅಂದ್ಕೋ, ನಿನಗೆ ಅವ್ರ ಮೇಲೆ ಪ್ರೀತಿಯೇ ಬರ್ತದೇನು. ಅಯ್ಯೋ ಪುಣ್ಯಾತ್ಮರು ಗುಡಿಗೆ ಹೋಗ್ತಾ ಇದ್ದಾರೆ. ಎಂಥ ಪುಣ್ಯಾತ್ಮರ ಅಂದರೆ ನಿನ್ನ ಮನಸ್ಸು ನಿರ್ಮಲ ಆಯಿತು, ಅವರ ಬಗ್ಗೆ ಕೆಟ್ಟ ಆಲೋಚನೆ ಬರಲಿಲ್ಲ, ಅವರನ್ನು ಪ್ರೀತಿ ಮಾಡುವ ಆಲೋಚನೆ ಬಂತು. ಅದೇ ನೀನು ಆ ಹೋಗ್ತಕ್ಕಂಥ ಗಂಡ ಹೆಂಡತಿಯೋ, ಒಂದು ಹೆಣ್ಣು ಒಂದು ಗಂಡು ಎಲ್ಲಿಗೋ ಹೋಗ್ತಾ ಇದ್ದಾರೆ, ನೋಡಪ್ಪ ಇವ್ರು ಎಲ್ಲಿ ಹೋಗ್ತಾರೆ ನೋಡಿ ದರಿದ್ರ,
ಕೆಟ್ಟ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದುಕೊಂಡ್ರೆ ನಿನ್ನ ಮನಸ್ಸು ಕಲುಷಿತ ಆಯಿತು, ಅವರನ್ನು ದೋಷಿಗಳನ್ನಾಗಿ ಮಾಡಿದಿ, ಮತ್ತು ನೀನು ದೋಷಿಯಾದಿ. ನೀನು ದೋಷಿಯಾಗಬೇಡ, ಎಲ್ಲದರಲ್ಲಿ ಒಳಿತನ್ನು ನೋಡು. ಇದನ್ನು ತಿಳಿಸಿಕೊಟ್ಟವರು ನಮ್ಮ ಭಾರತೀಯರು, ಉಪನಿಷತ್ತುಗಳು ದ್ವಾರ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ, ನೀನು ಉಸಿರು ಬಿಡುವುದು, ಉಸಿರು ತೆಗೆದುಕೊಳ್ಳುವುದು ಏನದಲ್ಲ, ಅದನ್ನು ಬರೀ ಒಂದು ಚೀಲದಂತೆ ಅಂದ್ಕೋಬೇಡ, ಅದನ್ನು ಒಂದು ಮಂತ್ರ ಅಂತ ಚಿಂತನೆ ಮಾಡು. ಅದನ್ನು ಯಾರು ಮಾಡಿಸ್ತಾರೆ ಇದ್ದಂದರೆ ನೀನಂತೂ ಮಾಡ್ತಾ ಇಲ್ಲ, ಯಾಕಂದ್ರೆ ನಿನ್ನ ಆಟೋಮೆಟಿಕ್ಕಾಗಿ ನಡೆದು ಹೋಗ್ತದೆ. ಆದ ಕಾರಣ ಅದನ್ನು ಮಾಡಿಸುವವರು ಒಳಗಿದ್ದಾರೆ. ಅವರು ಯಾರಯ್ಯ? ಪ್ರಾಣದೇವರು, ವಾಯುದೇವರು ಅಂದುಕೋ. ಸೊ ವಾಯುದೇವರು ಎನ್ನುವ ದೇವತೆ ನನ್ನ ಹೃದಯದಲ್ಲಿ ಕೂತ್ಕೊಂಡು ನನ್ನಿಂದ ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಇದ್ದಾನೆ. ಅವನು ದೇವತೆ ಆದ ಕಾರಣ ಅವನು ಮಾಡುವ ಶ್ವಾಸೋಚ್ಛ್ವಾಸವನ್ನು ಉಸಿರು ಬಿಡಿಸೋದು, ಉಸಿರು ತೊಗೊಬೋದು ಅಂತ ಅವನು ಅಂದ್ಕೊಬೋದಲ್ಲ, ಇದು ಭಗವಂತನ ಮಂತ್ರ ಎನ್ನುವ ರೀತಿಯಲ್ಲಿ ಮಾಡ್ತಾನೆ ಅಂತ ನೀನು ಚಿಂತನೆ ಮಾಡಿದರೆ ನೀನೊಬ್ಬ ಋಷಿಯಾಗಿ ಬಿಡ್ತೀಯ. ಋಷಿ ಆದರೆ ಏನು ಪ್ರಯೋಜನ? ನಾವೇನು ಹಿಂಗಿದ್ರೇನು ಋಷಿ ಅಂತಂದರೆ ಅರ್ಥ ಏನು ಗೊತ್ತನ? ಒಳ್ಳೆಯವನು ಅಂತ ಅರ್ಥ. ಯಾವಾಗಲೂ ಒಳ್ಳೆಯದನ್ನು ಚಿಂತನೆ ಮಾಡುವವನು, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಆಲೋಚನೆ ಮಾಡುವವನು ಯಾರು? ಅವನಿಗೆ ಋಷಿ. ಋಷಿ ಅಂದರೆ ಅಡವಿಯಾಗಿ ಕೂತ್ಕೊಂಡು ಮೈಯೆಲ್ಲ ಬೂದಿ ಹಚ್ಕೊಂಡು ಸ್ಮಶಾನದಲ್ಲಿ ಕೂತ್ಕೊಂಡು ಧ್ಯಾನ, ಅವನಲ್ಲ. ಸಮಾಜಕ್ಕೆ ಯಾವಾಗಲೂ ಒಳ್ಳೆಯದಾಗಲಿ, ಎಲ್ಲರೂ ಬಾಳಿ ಬದುಕಲಿ, ಭಗವಂತ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಚಿಂತನೆ ಮಾಡೋನು ಇದ್ದಾನಲ್ಲ, ಅವನು ಋಷಿ ಅನಿಸ್ಕೊತಾನೆ. ನೀನು ಋಷಿಯಾಗಿ ಬಿಡ್ತೀಯಾರು ಈ ಚಿಂತನೆಯಲ್ಲಿ. 6321000 ಅಂತ ಜಗನ್ನಾಥದಾಸರು ಹೇಳ್ತಾ ಈ ಶ್ವಾಸೋಚ್ಛ್ವಾಸ ಕಾರ್ಯಕ್ರಮವನ್ನು ವಾಯುದೇವರು ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಾ ಇದ್ದಾರೆ? ಮಾನವರಲ್ಲಿ, ತ್ರಿವಿಧ ಜೀವರು ಮರಿಬಾರ್ದು. ಮಾನವ ಒಂದೇ ಅಲ್ಲ, ಅಂದರೆ ಇರುವಿಯಿಂದ ಹಿಡ್ಕೊಂಡು ದೋಮ ಅಂದರೆ ಚುಕ್ಕಾಡಿಯಿಂದ ಹಿಡ್ಕೊಂಡು ಆನೆಯವರೆಗೆ ಇರತಕ್ಕಂಥ ಎಲ್ಲ, ಅದು ಮಾನವರಾಗ್ಬೋದು, ಪ್ರಾಣಿಗಳಾಗ್ಬೋದು, ಮೀನುಗಳಾಗ್ಬೋದು, ಅದು ಜಲಚರಗಳಾಗ್ಬೋದು, ಆಕಾಶದಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಾಣಿಗಳಾಗ್ಬೋದು, ಭೂಮಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಾಣಿ, ಎಲ್ಲರಲ್ಲಿ ವಾಯುದೇವರು ನಿಂತ್ಕೊಂಡು ಈ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾರೆ. ಎಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ? ದೇಹದ ಒಳಗೆ. ಯಾವ ದೇಹದ ಒಳಗೆ? ಬರೇ ನಿಂಗೆ ಮೇಲೆ ಕಾಣಿಸ್ತಕ್ಕಂಥ ಈ ಒಂದು ದೇಹದಲ್ಲಿ ಮಾತ್ರ ಅಲ್ಲ, ಇದರೊಳಗೆ ಮತ್ತೆ 3 ದೇಹಗಳವೆ. ಅವ್ಯಾವು? ಅನಿರುದ್ಧ ಶರೀರ, ಲಿಂಗ ಶರೀರ, ಸ್ವರೂಪ ದೇಹ. ಅಂದರೆ ಇದು ಮೇಲೆ ಕಾಣಿಸ್ತಕ್ಕಂಥದ್ದು ಸ್ಥೂಲ ಶರೀರ, ಇದರ ಒಳಗೆ ಇರತಕ್ಕಂಥದ್ದು ಅನಿರುದ್ಧ ಶರೀರ, ಅದರ ಒಳಗಿರ್ತಕ್ಕಂಥದ್ದು ಲಿಂಗ ಶರೀರ, ಅದರ ಒಳಗಿರ್ತಕ್ಕಂಥದ್ದು ಸ್ವರೂಪ, ಅದೇ ಸೋಲ್ ಅಂತೀವಲ್ಲ, ಪ್ರಾಣ, ಆತ್ಮ. ಈ 4 ಶರೀರಗಳಲ್ಲಿ ವಾಯುದೇವರು ಒಳಗೆ ನಿಂತುಕೊಂಡು ಒಂದೊಂದು ಶರೀರದಲ್ಲಿ 21,600 ಮಂತ್ರ ಇಂಟು 4, 21,600 ಇಂಟು 4 ಮಾಡಿದರೆ ಎಷ್ಟಾಗ್ತದೆ ಅಂದರೆ 80 ಚಿಲ್ಲರೆ ಆಗ್ತದೆ, 84,000 ಚಿಲ್ಲರೆ ಆಗ್ತದೆ. ಅಷ್ಟು ಶ್ವಾಸೋಚ್ಛ್ವಾಸ ಮಂತ್ರಗಳನ್ನು ವಾಯುದೇವರು ಪ್ರತಿನಿತ್ಯದಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಏನಂತ ಮಾಡ್ತಾರೆ? ಇದು ಭಗವಂತನ ಮಂತ್ರ ಜಪ ಮಾಡ್ತಾ ಇದ್ದೀನಿ ಎಂಬ ಭಾವನೆಯಲ್ಲಿ ಮಾಡ್ತಾ ಇದ್ದಾರೆ. ನೀನು ಅದನ್ನೇನು ಮಾಡಬೇಕಾಗಿಲ್ಲ. ನನ್ನಲ್ಲಿ ಕರುಣಾಳುಗಳಾಗಿರ್ತಕ್ಕಂಥ ವಾಯುದೇವರು ನನ್ನ ಬದುಕಿಗಾಗಿ, ನನ್ನ ಜೀವನಕ್ಕಾಗಿ ನನ್ನೊಳಗೆ ನಿಂತು ತಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಆ ಮಂತ್ರವನ್ನು ಜಪಿಸ್ತಾ ನನ್ನ ಬದುಕಿಗೆ, ನನ್ನ ಉಳಿವಿಗೆ ಕಾರಣರಾಗಿದ್ದಾರೆ, ನನ್ನ ಶ್ವಾಸೋಚ್ಛ್ವಾಸಕ್ಕೆ ಕಾರಣರಾಗಿದ್ದಾರೆ ಅನ್ನುವಾಗ ನಿನ್ನಲ್ಲಿ ದಾಸ್ಯ ಬೆಳೀತದೆ, ದಿವ್ಯವಾದ ಜ್ಞಾನ ಬೆಳೀತದೆ, ಒಳ್ಳೆಯ ಆಲೋಚನೆಗಳು ನಿನ್ನಿಂದ ಬರ್ತವೆ. ಸರಿ, ಈಗ ಅದನ್ನು 21,600 ಹಂಸ ಮಂತ್ರಗಳು ಅಂತ ಹೇಳಿದ್ರಲ್ಲ, ಇದನ್ನು ನೇರವಾಗಿ 21,600 ಹಂಸ ಮಂತ್ರ ಅಂತ ಹೇಳಿದರಾಗಿ ಜಗನ್ನಾಥದಾಸರು 6, 3, 2, 1,000, 3,200 ಶ್ವಾಸ ಜಪಗಳ ಅಂತ ಯಾಕೆ ಮಾಡಿದ್ರು? ಇದು ಹಿಂಗೆ ಏನು ಇದನ್ನೇ ಪ್ಲಸ್ ಮಾಡಬೇಕಾ, ಮೈನಸ್ ಮಾಡಬೇಕಾ, ಕನ್ಫ್ಯೂಸ್ ಆಗ್ತಾರೆ ಅಂದರೆ ಆಲೋಚನೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ನಮ್ಮ ಹಿರಿಯರೆಲ್ಲ ಕೂಡ ಯಾವುದನ್ನು ನೇರವಾಗಿ ಹೇಳೋದಿಲ್ಲ, ಹೇಳುವಾಗ ಯಾವುದೋ ಒಂದು ಟ್ರಿಕ್ ಇಡ್ತಾರೆ, ಇಟ್ಟು ಸ್ವಲ್ಪ ಆಲೋಚನೆ ಮಾಡಿ ನೀನು. ಯಾಕಂದರೆ ದೇವರು ನಿಮಗೆ ಬುದ್ಧಿ ಕೊಟ್ಟಿದ್ದಾನೆ. ಆಚಾರ್ಯ ಮಧ್ವರು ಈ ಮಾತು ಹೇಳ್ತಾರೆ, ಭಗವಂತ ನಿಮಗೆ ಬುದ್ಧಿ ಕೊಟ್ಟಿದ್ದಾನೆ, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾನು ಹೇಳ್ತೀನಿ ಅಂತೇಳಿ ಯಾವುದನ್ನು ಕೂಡ ಸ್ಪೀಡಾಗಿ ಮಾಡಿಬಿಡಬೇಡ, ಅದನ್ನು ಸ್ವಲ್ಪ ಆಲೋಚನೆ ಮಾಡು. ಎಷ್ಟು ಸುಂದರ. ಹಿಂದೆ ನಮ್ಮಲ್ಲಿ ಭಾರವಿ ಅಂತ ಒಬ್ಬ ದೊಡ್ಡ ಕವಿ, ಮಹಾಕವಿ ಅವನು, ಕಿರಾತಾರ್ಜುನೀಯ ಅಂತ, ಭಾರವೇರ ಅರ್ಥಗೌರವ ಅಂತೇಳಿ
ಅವನು ಬರೆದ ಅಂದರೆ ಬಹಳ ಅರ್ಥ ವಿಶೇಷಗಳು ಬಹಳ ಇರ್ತವೆ ಅವನ ಕಾವ್ಯದಲ್ಲಿ. ಒಂದು ಸಣ್ಣ ಶಬ್ದ ಹಾಕ್ತಾನೆ, ಆ ಶಬ್ದದ ಹಿನ್ನೆಲೆಯಲ್ಲಿ ಅನೇಕ ಅರ್ಥಗಳನ್ನು ಇಟ್ಟಿರ್ತಾನೆ. ಅಂಥ ಮಹಾಕವಿ ಅವನು ಅವನೇನು ಮಾಡಿದ್ದ, ಕರಾತಾರ್ಜುನಿಯ ಬರೆದ ಮೇಲೆ ಬಡತನ ಪಾಪ ಆಗಿನ ಕಾಲದಲ್ಲಿ. ಆ ಭಾರವಿ ತನ್ನ ಕಾವ್ಯ ಒಂದು ಕಿರಾತಾರ್ಜುನೀಯ ಬರೆದಿದ್ದ. ಅದರಲ್ಲಿ ಒಂದು ಸೆಂಟೆನ್ಸ್ ಅದ, ಸಹಸಾ ವಿದತೀತ ನ ಕ್ರಿಯಾಂ ಪರಮಾಪದನ್ನಃ. ಇದು ಶ್ಲೋಕ, ಸಣ್ಣ ಶ್ಲೋಕ, ಅರ್ಧ ಶ್ಲೋಕ ಅಲ್ಲ, ಪೂರ್ಣ ಅಲ್ಲ, ಅರ್ಧ. ಸಹಸಾ ವಿದತೀತ ನ ಕ್ರಿಯಾಂ, ಯಾವುದನ್ನು ಕೂಡ ಆಲೋಚನೆ ಮಾಡದಲೇ ಅರ್ಜೆಂಟಾಗಿ ಮಾಡಬೇಡ. ಇದು ಇಷ್ಟೇ. ಯಾವ ಕೆಲಸವನ್ನು ಕೂಡ ನಿಧಾನವಾಗಿ ಆಲೋಚನೆ ಮಾಡುವಂತಕ್ಕಂಥ ವಾಕ್ಯ ಇದು. ಇಷ್ಟಕ್ಕಿಂತ ಏನಿಲ್ಲ ಇದರಲ್ಲಿ. ಇವನಿಗೆ ಹೆಂಡತಿ ಹೇಳಿದ್ಲು, ಏನ್ರಿ ಅಕ್ಕಿ ಇಲ್ಲ ಇವತ್ತು, ಏನಿಲ್ಲ, ಹೇಗೆ ಜೀವನ ಮಾಡೋದು? ಆಗ ಆ ಶ್ಲೋಕ ಏನದಿಲ್ಲ, ಆ ಶ್ಲೋಕನ ಒಂದು ಪತ್ರದಲ್ಲಿ ಬರಿತಾನೆ. ಬರ್ಕೊಂಡು ಮಾರ್ವಾಡಿ ಒಬ್ಬ ಶೆಟ್ಟಿಯ ಅಂಗಡಿಗೆ ಹೋಗ್ತಾನೆ. ಬರೀ ಭಾರವಿ ಅಂದರೆ ಅಷ್ಟು ಗೌರವ ಆಗಿನ ಕಾಲದಲ್ಲಿ, ಯಾರನ್ನೂ ಕೇಳ್ತಾ ಇರೋದಲ್ಲ. ಬರೀ ಸ್ವಾಮಿ ಏನು ಬೇಕು ನಿಮ್ಗೆ? ಏನಿಲ್ಲಪ್ಪ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಬಂಗಾರ ಇಲ್ಲ, ನನ್ನ ಹತ್ರ ಅಡಮಾನ ಇಟ್ಟು ಅಂದರೆ ಒತ್ತಿಟ್ಟು ದುಡ್ಡು ಕೇಳಿದ್ರೆ, ನೋಡು ನಾನು ಶ್ಲೋಕ ಬರೆದೀನಿ, ಆ ಶ್ಲೋಕ ಅದೇ, ಇದನ್ನು ನೀನು ಒತ್ತಿಟ್ಟುಕೊಂಡು ನನಗೊಂದು ದುಡ್ಡು ಕೊಡ್ತೀಯಾ ಅಂತಾರೆ. ಆ ಶೆಟ್ಟಿ ಬಂಗಾರನ ತೊಗೊಂಡ್ರೆ ಎಷ್ಟು ಪ್ರೀತಿಯಿಂದ ತೊಗೊತಾನೋ, ಎಷ್ಟು ಅಭಿಮಾನ ಸಂತೋಷದಿಂದ ತೊಗೊತಾನೋ. ಸ್ವಾಮಿ ನೀವು ಬರೆದ ಪಾದ್ಯ ವಾಕ್ಯ ಅಂತಂದರೆ ನನ್ನ ಜನ್ಮ ಧನ್ಯ, ನಾನು ಖಂಡಿತ ನಂಗೆ ಕೊಡ್ರಿ ಅಂಥೇಳಿ ಅದು ತೊಗೊಂಡು ಅವ್ರಿಗೆ ಎಷ್ಟು ರೊಕ್ಕ ಬೇಕೋ ಅಷ್ಟು ಕೊಟ್ಟು ಕಳಿಸ್ತಾನೆ. ಅವನೇನು ಮಾಡ್ತಾನೆ ಗೊತ್ತಾ, ಆ ಶ್ಲೋಕವನ್ನು, ಅವರು ಬರೆದ ಶ್ಲೋಕವನ್ನು ಎನ್ಲಾರ್ಜ್ ಮಾಡಿಸಿ ತನ್ನ ಮನೆ ಅಂದರೆ ತಾನು ಮಲಿಕೊಂಬ ಬೆಡ್ರೂಮ್ನಲ್ಲಿ ತಾನು ಎದ್ದುಕೊಳ್ಳೆ ಕಾಣಿಸ್ಬೇಕು. ನಾವು ಹಾಕ್ಕೋತೀವಿ, ದೇವರ ಫೋಟೋ ಹಾಕ್ಕೋತೀವಲ್ಲ, ಹಾಗೆ ಎದುರಿಗೆ ಹಾಕ್ಕೋತಾರೆ. ಸಹಸಾ ವಿದತೀತ ನ ಕ್ರಿಯಾಂ ಅಂಬೋದನ್ನು ದೊಡ್ಡ ಅಕ್ಷರ ಬರೆದು ಎದುರಿಗೆ ಪ್ರತಿನಿತ್ಯ ಹೇಳಬೇಕು, ಅದನ್ನು ನೋಡಬೇಕು. ದೊಡ್ಡ ಮಹಾನುಭಾವ ಎಂಥ ಶ್ಲೋಕ ಬರೆದಾನ ಅಂತ ಅಂಬೋದು ಬರೋದು. ಒಂದು ಸಲ ಏನಾಗ್ತದೆ, ಅವನ ಹೆಂಡತಿ ಬಸ್ಸಲ್ಲಿರ್ತಾಳೆ, ಅವನಿಗೆ ದೂರ ದೇಶಕ್ಕೆ ಹೋಗಬೇಕಾದ ಅವಸರ ಬರ್ತಾನೆ. ಬೇರೆ ದೇಶಾಂತರಕ್ಕೆ ಹೋಗ್ತಾನೆ, ವ್ಯಾಪಾರ ನಿಮಿತ್ತ ಹೋಗ್ತಾನೆ. ಅಲ್ಲಿ ಅನೇಕ ತೊಂದರೆಗಳಾಗ್ತವೆ, ಅನೇಕ ಅನಾಹುತಗಳಾಗ್ತವೆ. ಏನೋ ಒಂದಾಗಿಬಿಟ್ಟು ಸುಮಾರು 10-16 ವರ್ಷಗಳವರೆಗೆ ಅವನು ಊರಿಗೆ ಬರಲಿಕ್ಕೆ ಆಗೋದಲ್ಲ. ಆಗ ಹೆಂಡ್ತಿ ಇದ್ದಾಳಲ್ಲ, ಇವನು ಗಂಡ ಏನಾದನೋ ಏನೋ ಸತ್ತೋಗ್ಬಿಟ್ಟೇನೋ ಅಂದ್ಕೊಂಡು ಪಾಪ ಬಹಳ ಅಟ್ಟು. ಆದರೆ ಗರ್ಭವತಿ ಇದ್ಲಲ್ಲ, ಕೂಸಿ ನಡಿತಾಳೆ. ಆ ಮಗ ದೊಡ್ಡವನಾಗ್ತಾನೆ. ಒಂದು ದಿವಸ ಮತ್ತೆ ಅದೃಷ್ಟವಶಾತ್, ಆಗಿನ ಕಾಲದಲ್ಲಿ ಫೋನು ಪಾನು ಯಾವೂ ಇಲ್ಲಲ್ಲ, ಅದು ಕಾರಣ ಬಂದುಬಿಡ್ತಾನೆ. ಗಂಡ ವಾಪಸ್ ಬರ್ತಾನೆ. ಒಂದು ಹೆಂಡತಿಗೆ ಸರ್ಪ್ರೈಸ್ ಮಾಡಬೇಕು, ಅವಳನ್ನು ವಿಚಿತ್ರ ಆಶ್ಚರ್ಯ ಮಾಡಬೇಕು ಅಂಥೇಳಿ ಹೆಂಡತಿ ಹೇಳಿ ಕಳಿಸದೆ ತನ್ನ ಊರಲ್ಲಿ ಇಳಿದ ಕೂಡಲೇ ಸೀದಾ ಮನೆಗೆ ಬರ್ತಾನೆ. ಆಗ ಮನೆಗೆ ಮಧ್ಯಾಹ್ನ ಸಮಯ, ಊಟ ಆಗಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಇವನು ತನ್ನ ಬೆಡ್ರೂಮಿಗೆ ಹೋಗ್ತಾನೆ. ಆ ಬೆಡ್ರೂಮ್ನಲ್ಲಿ ಹೆಂಡತಿ ಮಲ್ಕೊಂಡಿರ್ತಾಳೆ. ಹೆಂಡತಿಯ ಪಕ್ಕದಲ್ಲೇ ದೊಡ್ಡ ಪುರುಷ ಒಬ್ಬ ಮಗ, ಅದರ ಮಗ 16 ವರ್ಷದ ಮಗ ಆಗಿಬಿಟ್ಟಿರ್ತಾನೆ. ಅವನು ದೊಡ್ಡವನಾಗಿರ್ತಾನೆ. ಅವನು ಮಲ್ಕೊಂಡ್ಬಿಟ್ಟಿರ್ತಾನೆ. ಇಬ್ಬರು ಅಮ್ಮ ಮಗ ಇಬ್ಬರು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಲ್ಕೊಂಡಿರ್ತಾರೆ. ನೋಡಿಬಿಡ್ತಾನೆ. ನೋಡಿದ ಕೂಡಲೇ ದರಿದ್ರ ರಂಡೆ ಇವಳು, ನಾನು ಊರಿಗೆ ಹೋದಾಗ ಇನ್ನೊಬ್ಬರನ್ನು ತಂದಿಟ್ಕೊಂಡಿದ್ದಾಳೆ, ಮೋಸ ಮಾಡ್ತಾಳೆ ಅಂತ ಕತ್ತಿ ತೊಗೊಂಡು ಹಾಕಬೇಕು ಅಂತ ಹೋಗ್ತಾರೆ. ಹೋಗುವಾಗ ಆ ಶ್ಲೋಕ ಕಾಣಿಸ್, ಸಹಸಾ ವಿದತೀತ ನ ಕ್ರಿಯಾಂ, ಯಾವುದನ್ನು ಅರ್ಜೆಂಟಾಗಿ ಮಾಡಬೇಡ, ಆಲೋಚನೆ ಮಾಡುವಂತಕ್ಕಂಥ ಶ್ಲೋಕ ಕಾಣಿಸ್ತದೆ. ಕಾಣಿಸ್ಕೊಳ್ಳೆ ಎಬ್ಬಿಸ್ತಾನೆ, ಏನೇ ಹೇಳೆ ಅಂತಾನೆ. ಎದ್ದು ಕೂಡಲೇ ಹೇಳ್ತಾಳೆ, ತತ್ತು ಬಿಡ್ತಾಳೆ. ಎಷ್ಟು ಪುಣ್ಯ ಮಾಡಿ ನಿಮ್ಮ ಮಗರೇ ಇಂತೆ ತೋರಿಸ್, ಹಾಂ ನನ್ನ ಮಗನ ಅಪ್ಪಿಗೆ ಬಿಡ್ತಾರೆ. ನೋಡಿ, ತಾನು ಅವತ್ತು ಯುಕ್ತ ವಿಚಾರ ಮಾಡಿದ್ರೆ, ಸ್ವಲ್ಪ ಆಲೋಚನೆ ಮಾಡಲೇ ಹೆಂಡತಿಯನ್ನು ಮಗನನ್ನು ಕೊಂದಿದ್ದರೆ ಎಂಥ ಅನರ್ಥ ಆಗ್ತಾಯಿತ್ತು. ಆ ಮಹಾನುಭಾವ ಸಹಸಾ ವಿದತೀತ ನಕ್ರಿಯಾಂ ಅಂತ ಆ ಶ್ಲೋಕ ಬರೆದುಕೊಟ್ಟು ನನ್ನ ಜನ್ಮವನ್ನು ಧನ್ಯ ಮಾಡಿದ ಅಂತ ತಿಳ್ಕೊಂಡು ಓಡ್ತಾನೆ. ಎಲ್ಲಿಗೆ? ಆ ಭಾರವಿ ಮನೆಗೆ ಹೋಗಿ ಅದು ದೊಡ್ಡ ಆಸ್ತಿಯನ್ನು ಕೊಡ್ತಾನೆ ಅಂತ ಕತೆ ಹೇಳ್ತಾರೆ. ಇದು ನಡೆದಿದ್ದು ಹಿಸ್ಟರಿಯಲ್ಲಿ ಬರ್ತಕ್ಕಂಥ ಮಾತು. ಸೊ ಅದರಂತೆ ನಮ್ಮ ಹಿರಿಯರು ಹೇಳ್ತಾರೆ, ವಾಯುದೇವರು ಒಳಗೆ ಶ್ವಾಸೋಚ್ಛ್ವಾಸ ಜಪ ಬೇಡ್ತಾರೆ. ಅದರಲ್ಲಿ ಬರೀ ಶ್ವಾಸೋಚ್ಛ್ವಾಸ ಅಂದ್ಕೋಬೇಡ, ಅದು ಒಂದು ಮಂತ್ರ ಅಂದ್ಕೋ. ಆ ಮಂತ್ರದ ಸ್ವರೂಪ ಏನಂದರೆ ಹಂಸ ಮಂತ್ರ. ಹಂಸ ಸೋಹಂ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಅವರು ಜಪ ಬೇಡ್ತಾರೆ ಅಂತ ಚಿಂತನೆ ಮಾಡು. ಇದರಿಂದ ನಿನ್ನ ಜನ್ಮ ಧನ್ಯ ಆಗ್ತದೆ. ಸರಿ, ಆ ಹಂಸ ಮಂತ್ರವನ್ನು ಎಷ್ಟು ಬಾರಿ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತಂದಾಗ
ನಿನ್ನ 4 ದೇಹಗಳಲ್ಲಿ ಒಂದೊಂದು ದೇಹದಲ್ಲಿ ಒಂದು ದಿವಸಕ್ಕೆ 21,600 ಮಂತ್ರ ಜಪ ಮಾಡ್ತಾರೆ. 21,000 4 ಮಾಡಿದರೆ 84,000 ಆಗ್ತದೆ. ಅದರ ಮೇಲೆ 600 24 ಅಂದರೆ 24 26 86,000 400 ಮಂತ್ರ ಜಪ ಮಾಡ್ತಾರೆ. ಒಂದು ದಿವಸಕ್ಕೆ 4 ಶರೀರದಲ್ಲಿ ಎಷ್ಟು ಮಂತ್ರ ಜಪ ಮಾಡ್ತಾರೆ ಅಂದರೆ 86,400 ಹಂಸ ಮಂತ್ರ ಜಪಗಳನ್ನು ವಾಯುದೇವರು ಮಾಡ್ತಾರೆ ಅಂತ ಚಿಂತನೆ ಮಾಡು. ನಿನ್ನ ಜನ್ಮ ಧನ್ಯ ಆಗ್ತದೆ. ಮತ್ತು ಈ 6 3 2 ಇದು ಯಾಕೆ ಹೆಂಗೆ ಮಾಡಿದರು ಅಂದರೆ ಅದರ ಒಂದು ರಹಸ್ಯ ಅದೇ. ಅದೇನು ಅಂತ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.